ಗುರುಗಳೇ, ಎಷ್ಟು ಬೇಕಾದ್ರೂ ಸಹಜವಾಗಿ ಬೈಸೆಪ್ಸ್ ಜಿಮ್ಗೆ ಹೋಗಿ ಬರುತ್ತೆ, ನಿಮ್ಗೆ ಆಟೋಮೆಟಿಕ್ ಆಗಿ ಈ ಬೈಸೆಪ್ಸ್ ತಾರಮ್ಮ ಅವರ ಕೊಡುಗೆ ಟಾರಾ ಜಿಮ್ ಇದು ಟಾರಾ ಜಿಮ್ ತಾರಾ ಜಿಮ್ ಇದು ಅಲ್ವಾ? ನೋಡು, ₹1 ಏನ್ ಸಿಗತ್ತೆ ನಿಮ್ಗೆ? ಪ್ಲೀಸ್ ಏನ್ ಹೇಳು. ಈ ತರ ಹೊಡೆಯೋದ್ರಿಂದ ನಿಮ್ಗೆ ಏನ್ ಸಿಗತ್ತೆ? ಏನಿಲ್ಲ, ನನ್ನ ಮಗನಿಗೆ ನೆನ್ಸ್ಕೊಂಡಾಗಲ್ಲ ನಿನ್ಗೊಂದ್ಸತಿ ಹಿಂಗ್ ಹೊಡೆದ್ರೆ ಓ ನನ್ನ ಮಗನ್ ಹೊಡೆದಂಗ ಅನಿಸ್ತಾ ಇರುತ್ತೆ, ಅಷ್ಟೇ ತಾನೇ. ನೀನ್ ಸಣ್ಣ ಆಗ್ತೀಯ ಕಣು, ನಿನಗ್ ಲಾಭ ಅಲ್ವಾ? ಲಕ್ಷ್ಮಿ ಹೊಡೆದ್ರೆ ಯಾರು ಒಲಿಯೋದು ಮತ್ತೆ ಅಲ್ವಾ? ಹೌದು, ಅವ್ರ ಗುರುಗಳಿಗೆ ಹೊಡಿತಾರೆ, ಜನ್ಯಾಜಿಗೆ ಹೊಡಿಯಲ್ಲ. ಯಾಕೆ ಹೇಳಿ? ನಾನು ಅಡ್ಡ ನಿಲ್ತೀನಿ. ಜನ್ಯಾಜಿಗೆ ಬೀಳೋ ಪ್ರತಿಯೊಂದು ಏಟು ಫಸ್ಟ್ ನನಗೆ ಬೀಳಲಿ ಅಂತ. ಅದೇ ದೊಡ್ಡ ಏಟ್ ಇರ್ಬೇಕಾದ್ರೆ ನಂದು ಯಾಕೆ? ಜನ್ಯಾಜಿ ಏನೋ ಹೇಳ್ದೆ ನಿನಗೆ, ನಿಂದೇ ದೊಡ್ಡ ಏಟ್ ಇರ್ಬೇಕಾದ್ರೆ ನಂದು ಏನಕ್ಕೆ ಅಂತ. ನಂದೇ ದೊಡ್ಡ ಏಟ್ ಅಂತೆ, ಹಾರ್ಟ್ಗೆ ಇರ್ಬೋದು ಮೋಸ್ಟ್ಲಿ. ಅವರ ಹಾರ್ಟಿಗೆ ನಾನು ಡೈರೆಕ್ಟ್ ಆಗಿ ಪೆಟ್ ಮಾಡಿರ್ತೇನೆ. ಬಟ್ ತಾರಮ್ಮ ಬಂದಿರೋದು ಗುರುಗಳೇ, ನಿಮ್ಗೆ ಇವತ್ತು ಎಷ್ಟು ವಿಶೇಷ? ನಿಜವಾಗ್ಲೂ ಒಂದು ಕಳೆ ಬಂದಂಗಾಯ್ತು. ಥ್ಯಾಂಕ್ ಯು ತಾರಮ್ಮ, ಯಾಕೆಂದ್ರೆ ತುಂಬ ಬೇಕಾಗಿತ್ತು ಒಂದು ಸ್ಪೆಷಲ್ ಇನ್ಸ್ಪಿರೇಷನ್ನು ಈ ಶೋಗೆ, ಈ ಫೈನಲ್ಸ್ಗೆ, ವಿಶೇಷವಾಗಿ ದ್ಯಾಮೇಶ್ಗೆ. ಸೊ ನೀವು ಬಂದಿದ್ದು ಎಲ್ರಿಗೂ ಖುಷಿಯಾಗಿದೆ, ಒಂದು ಹೊಸ ಪ್ಯಾಕ್ ಆಫ್ ಎನರ್ಜಿ, ಪವರ್ ಎನರ್ಜಿ. ಥ್ಯಾಂಕ್ ಯು. ಪಿಪಿ ಸರ್, ತಾರಮ್ಮ ಅವರ ಆಗಮನ ನಿಮ್ಗೆ ಎಷ್ಟು ಸಂತೋಷ ತಂದ್ಕೊಟ್ಟಿದೆ? ಏನಿಲ್ಲ, ಈಗ ದ್ಯಾಮೇಶ್ ಫುಲ್ ಎನರ್ಜಿ ಬಂದ್ಬಿಟ್ಟಿದೆ. ಹೌದು ಅಷ್ಟೇ, ಈಗ ದ್ಯಾಮೇಶ ತಾರಮ್ಮ ಬಂದಿದ್ದಾರೆ, 100% ಹೊಡಿಬೇಕು ನೀನೀಗ. ಓಕೆ, ಆಲ್ ದ ಬೆಸ್ಟ್. ಧನ್ಯಾಜಿ ಮೇಡಮ್ ಬಂದ್ರೆ ಪಾಸಿಟಿವ್, ಅವ್ರು ನಗ್ತಾನೆ ಇರ್ತಾರೆ, ಎಲ್ರಿಗೂ ಒಳ್ಳೇದನ್ನೇ ಬಯಸ್ತಾ ಇರ್ತಾರೆ. ಸೊ ಭಾಳ ಖುಷಿ ಆಯ್ತು ಮೇಡಮ್ ನೀವು ಬಂದಿದ್ದು. ಲವ್ಲಿ ಲವ್ಲಿ ಲವ್ಲಿ. ಈಗ ತಾರಮ್ಮ ಅವರು ಬಂದಿದ್ದಾರೆ. ಅರ್ಜುನ್ ಸರ್ ಹೇಳ್ದಂಗೆ ಇವ್ರು ಬಂದಿರೋದೇ ಒಂದು ಪಾಸಿಟಿವಿಟಿ ಬಂದಂಗೆ, ನಮ್ಮ ಗ್ರ್ಯಾಂಡ್ ಫಿನಾಲೆಗೆ ಒಂದು ಇನ್ಸ್ಪಿರೇಷನ್ ಬಂದಂಗೆ. ತಾರಮ್ಮನಿಗೋಸ್ಕರ ತಾರಾ ಓ ತಾರಾ ಅಂತ ಒಂದು ಹಾಡು ಬರ್ದಿದ್ದಾರೆ. ಆ ಹಾಡೇ ಇದೆ, ಆ ಒಂದು ಸಾಂಗ್ ಬರುತ್ತೆ. ತಾರಮ್ಮನ ಹಂಗೆ ಲೈವಲ್ಲಿ ಹಂಗೆ ಕರ್ಕೊಂಡೋಗಿ ನಾವು ಅಲ್ಲಿ ಮುಂದೆ ಕೂರ್ಸೋಣ ಅಂತ ಹೇಳಿ ಅಲ್ವಾ? ಗುರುಗಳು ಕೈ ಇಟ್ಕೊಳ್ಳಿ, ವಿ ಪಿ ಸರ್ ಈ ಕೈ ಇಟ್ಕೊಳ್ಳಿ, ಬನ್ನಿ ಸರ್. ಜನಿಯಾಜಿ ನಿಮ್ಮ ಕೈ ನಾನು ಇಟ್ಕೋತೀನಿ. ಕೊಡಿ ಜನಿಯಾಜಿ, ತಗೊಳ್ಳಿ. ನೀವೆಲ್ಲ ಹೇಳಿದ್ದೀರಾ, ಜನ ನನಗೆ ಮೆಸೇಜಲ್ಲಿ ಬೈತಾರೆ. ಲವ್ಲಿ ತಾರಮ್ಮ ಅವ್ರು ಬಂದಿದ್ದಾರೆ, ದ್ಯಾಮೇಶನನ್ನ ಹರಿಸಿದ್ದಾರೆ. ಹಾಡೋದಕ್ಕೆ ದ್ಯಾಮೇಶ ರೆಡಿ ಆಗಿದ್ದಾನೆ. ದ್ಯಾಮೇಶ, ಯಾವ ಹಾಡನ್ನ ಹಾಡ್ತಾ ಇದೆಯಾ? ಜೈ ಶ್ರೀರಾಮ್. ಜೈ ಶ್ರೀರಾಮ್. ರಾಮನ ಘೋಷ ಈಗ ವೇದಿಕೆಯಲ್ಲಿ ಕೇಳಲಿದೆ. ಆಡಿಯನ್ಸ್, ಆರ್ ಯು ರೆಡಿ? ಓಕೆ, ಡಿ ಬಾಸ್ ದರ್ಶನ್ ಸರ್ ಅವರ ಹಾಡು ಈಗ ವೇದಿಕೆಯಲ್ಲಿ ಮೊಳಗಲಿದೆ. ಗುಡ್ ಲಕ್ ದ್ಯಾಮೇಶ, ಗುಡ್ ಲಕ್. ಸಂಗೀತ ಆನಿವರ್ಸರಿ ಸೇಲ್. ಈಗ ನೀವು ಸಂಭ್ರಮಿಸೋದು ಸಿಕ್ಕಾಪಟ್ಟೆ ಸಿಂಪಲ್. ಕೂಡಲೇ ಸಂಗೀತಗೆ ಬನ್ನಿ, 5001 ತಗೊಂಡು ಹೋಗಿ. ಇದು ನಿಮ್ಮ ಸಂಗೀತ, ನಿಮ್ಮ ಉತ್ಸವ. ಸಂಗೀತ ಇನ್ನೊಂದು ಟ್ರೈ ಚಿಕ್ಕಪ್ಪ. ಫ್ಯಾಮಿಲಿ ಡ್ಯಾನ್ಸ್ ಸ್ಟೆಪ್ ಮ್ಯಾಚ್. ನಾನು ಯೋಚಿಸ್ತಿದ್ದೆ ಈ ಅವಸ್ಥೆಯಲ್ಲಿ ಮುಂದೆ ಹೋಗೋದು. ಜಿ ಫೈನಲ್ಲಿ ಸರಿಗಮಪ ಲೈವ್ ಸ್ಟ್ರೀಮ್ ಆಗ್ತಾ ಇದೆ. ದ್ಯಾಮೇಶನಿಗೆ ವೋಟ್ ಮಾಡಿ ಗೆಲ್ಲಿಸುವಂತಹ ಜವಾಬ್ದಾರಿ ನಿಮಗಿದೆ. ಸೊ ನೀವು ಜಿ ಫೈನಲ್ಲಿ ಈ ಕೂಡಲೇ ಹೋಗಿ ವೋಟ್ ಮಾಡಿ. ಅಂಡ್ ದ್ಯಾಮೇಶ, ಆಲ್ ದಿ ಬೆಸ್ಟ್. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಬೋಲೋ ಶ್ರೀ ರಾಮಚಂದ್ರ ಜಿ ಕಿ ಜೈ. ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಗೆದ್ದೆಗಿರುವನು. ಜೈ ಶ್ರೀರಾಮ್, ಜೈ ಶ್ರೀರಾಮ್.
ವಿಶ್ವರೂಪಿ ವಿಶ್ವಯಾಪಿ ರಾಮಚಂದ್ರನು, ವಿಶ್ವಕ್ಕೆಲ್ಲ ಮಾದರಿ ಶ್ರೀರಾಮನು. ಜೈ ಶ್ರೀರಾಮ್, ಜೈ ಶ್ರೀರಾಮ್. ವೇದ ವೇದಾಂತ ಓಂಕಾರ, ರಾಮನಾಮ ಎಲ್ಲೆಲ್ಲೋ ಸಂಚಾರ, ಹಾಡೋ ಹಾಡೋ ಜೈಕಾರ. ಜೈ ಶ್ರೀರಾಮ ರಾಮ 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 ರಾಮ, ಜೈ ಶ್ರೀರಾಮ ರಾಮ 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 ರಾಮ, ಜೈ ಶ್ರೀರಾಮ ರಾಮ 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 ರಾಮ, ಜೈ ಶ್ರೀರಾಮ ರಾಮ 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 ರಾಮ. ಓ ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಗೆದ್ದೆಗಿರುವನು. ಗುರಿಯನೆಂದು ತಪ್ಪಿಲ್ಲ ಬಿಟ್ಟಿರುವ ಬಾಣ, ಹನುಮಂತ ಸೀತಮ್ಮನ ಲಕ್ಷ್ಮಣನೇ ಪ್ರಾಣ. ಏನಾದರೂ ತಪ್ಪಲಿಲ್ಲ ಕೊಟ್ಟಿರುವ ಮಾತು, ಎಂಜಲನ್ನ ತಿಂದವನೇ ಭಕ್ತಿಗೆ ಸೋತು. ದಶ ವಿಷದಲ್ಲೂ ಗಿವ ಮಹಾರಾಜ, ಯುಗ ಪುರುಷಾನೇ ಗೀ ಗುಣ ತೇಜ. ಜಯ ಶ್ರೀರಾಮ ಎಂದು ಬರೆದಾಗ ಪ್ರತಿ ಜನುಮಾನು ಶುಭ ಶುಭ ಯೋಗ. ನಂಬಿ ಬಂದವರ ಆಧಾರ, ರಾಮ ಅಂದ್ರೆ ಪಾಪಗಳ ಪರಿಹಾರ. ಬಾರೋ ಹಾಗೋ ಜೈಕಾರ. ಜೈ ಶ್ರೀರಾಮ ರಾಮ 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 ರಾಮ, ಜೈ ಶ್ರೀರಾಮ ರಾಮ 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 ರಾಮ, ಜೈ ಶ್ರೀರಾಮ ರಾಮ 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 ರಾಮ, ಜೈ ಶ್ರೀರಾಮ ರಾಮ 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 ರಾಮ. ಓ ರಾಮ ಬಿಟ್ಟ ಬಾಣಕ್ಕೆ ಸತ್ತ ರಾವಣ, ಆಂಜನೇಯನಲ್ಲವೇ ಗೆದ್ದ ಕಾರಣ. ರಾಮ 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 ರಾಮ, ಜೈ ಶ್ರೀರಾಮ ರಾಮ ಜೈ ಶ್ರೀರಾಮ ರಾಮ, ಜೈ ಶ್ರೀರಾಮ ರಾಮ, ಜೈ ಶ್ರೀರಾಮ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಜೈ ಶ್ರೀರಾಮ್. ದ್ಯಾಮೇಶ, ನೀನು ಹಾಡಿದಂತ ಹಾಡಿಗೆ ಇವತ್ತು ಇಡೀ ವೇದಿಕೆನೆ ಆ ರಾಮ ಘೋಷ ಕೇಳಿಸ್ತಾ ಇತ್ತು. ದ್ಯಾಮೇಶನ್ಗೆ ಬರ್ಲಿ ಚಪ್ಪಾಳೆ. ರಾಮ ನಾಮನಿಗಿರುವಂತಹ ಶಕ್ತಿ ಅಂತದ್ದು. ರಾಮ ಅಂದ ತಕ್ಷಣನೇ ಎಲ್ಲರಿಗೂ ಆಂಜನೇಯನ ಒಂದು ಶಕ್ತಿ ಬರುತ್ತೆ. ಆ ಶಕ್ತಿ ಇವತ್ತು ನಿಮ್ಮೆಲ್ಲರಲ್ಲೂ ತರಿಸಿದಾನೆ ನಮ್ಮ ದ್ಯಾಮೇಶ. ದ್ಯಾಮೇಶ, ಗ್ರ್ಯಾಂಡ್ ಫಿನಾಲೆಯಲ್ಲಿ ಪವರ್ಫುಲ್ ಸಾಂಗ್ ಅನ್ನ ಹಾಡಿದ್ಯಾ. ಹೆಂಗ್ ಹಾಡ್ದ ನಮ್ಮ ದ್ಯಾಮೇಶ ಆಡಿಯನ್ಸ್? ಇವತ್ತು ತಾರಮ್ಮ ವಿಸಿಲ್ ಏನಾದ್ರೂ ಬಂದಿದ್ರೆ ಒಡೆದೇ ಬಿಟ್ಟಿರೋರು, ಬರಲ್ಲ ಅನ್ನೋದಕ್ಕೆ ಬರೀ ಚಪ್ಪಾಳೆ ಹೊಡೆದಿದ್ದಾರೆ ಅಷ್ಟೇ. ಎಲ್ರಿಗೂ ಖುಷಿ ಆಯ್ತು ದ್ಯಾಮೇಶ. ಆದ್ರೆ ಜಡ್ಜಸ್ಗೆ ಎಷ್ಟು ಖುಷಿ ಆಯ್ತು ಅಂತ ಕೇಳ್ಬೇಕು ಇವಾಗ ನಾವು. ಓಕೆನಾ? ಮೊದಲನೇದಾಗಿ ವಿ.ಪಿ. ಸರ್. ಮೇಡಮ್, ಇದು ಖುಷಿನಾ ಏನಿದು ಏನಿದು? ಒಂದಂತೂ ಗೊತ್ತಾಯ್ತು ಮೇಡಮ್, ತಾಯಿ ಸ್ಥಾನದಲ್ಲಿ ತಾರಮ್ಮ ಬಂದು ಪಕ್ಕದಲ್ಲಿ ನಿಂತಾಗ ರಾಮನೂ ಬಂದ, ಆಂಜನೇಯನೂ ಬಂದ, ಇಡೀ ಸೇನೆ ಬಂದು ನಿಂತ್ಕೊಂಡ್ಬಿಟ್ರು ಅವನ ಪಕ್ಕ. ಈ ಹುಡುಗ 6-8 ತಿಂಗಳ ಹಿಂದೆ ಬೆಳಗ್ಗೆ 3:30 ಎದ್ದು ಹೂವು ಮಾರ್ಕೊಂಡು ಸಣ್ಣ ಜೀವನ ನಡೆಸ್ತಾ ಇದ್ದ. ಅವನಿವತ್ತು ಇಷ್ಟು ದೊಡ್ಡ ವೇದಿಕೆಯಲ್ಲಿ ಇಷ್ಟು ಜನರನ್ನ ಸಂಪಾದನೆ ಮಾಡಿದಾನೆ ಅಂದ್ರೆ ಮೇಡಮ್, ಇದು ತಮಾಷೆ ಅಲ್ಲ. ಇದು ನಾವು ಕೆಲವೊಮ್ಮೆ ಹೇಳ್ತೀವಲ್ಲ ಮೇಡಮ್, ಮಿರಕಲ್ ಅಂತೀವಲ್ಲ, ಆ ಮಿರಕಲ್ಲು ನಮ್ಮ ದ್ಯಾಮೇಶ. ಇವತ್ತು ಈ ಹಾಡನ್ನು ಹಾಡಬೇಕಾದ್ರೆ ನಾನು ನೋಡ್ತಾ ಇದ್ದೆ, ಅಲ್ಲೊಬ್ರು ವೃದ್ಧರು ವಯಸ್ಸಾದವರು ಹಂಗೆ ಕೂತಿದ್ರು. ಸರ್ ನಮಸ್ಕಾರ,
ನೀವು ಅವಾಗಿಂದ ಸೈಲೆಂಟ್ ಆಗಿ ಕೂತಿದ್ರಿ. ಈ ಹಾಡು ಬರ್ತಿರ್ತು ಸಡನ್ ಆಗಿ ನಿಂತ್ಕೊಂಡ್ಬಿಟ್ರು. ಅವ್ರ ಮೈಯೆಲ್ಲ ರೋಮಾಂಚನ. ಸಾಹೇಬ್ರ ನಮಸ್ಕಾರ. ಏನ್ ನಿಮ್ಗೆ ಒಂಥರ ಅಷ್ಟು ತಾಕತ್ತು. ಎಲ್ಲ ಚೆನ್ನಾಗಿ ಬಂದೈತೆ ಸರ್, ತುಂಬಾ ಚೆನ್ನಾಗಿ ಆಡೋರೆ. ಕ್ಲಾಸ್ ಅವ್ರದ್ದೇ ಆಡೋದು ಹೈ ಕ್ಲಾಸ್ ಆಗಿ ಆಡೋರು. ನಮ್ಮ ಅರ್ಜುನ್ ಜನ್ಯ ಅವರ ಹಾಡು. ಅರ್ಜುನ್ ಸರ್ ಈ ಜೋರಾದ ಚಪ್ಪಾಳೆ ಬರ್ಲಿ. ಮೇಡಮ್, ನಂಗೆ ಇವನು ಒಂದು ಫಿನಾಲೆ ಮೊಮೆಂಟ್ ಏನ್ ಕ್ರಿಯೇಟ್ ಮಾಡಿದಾನೆ. ಅದ್ರ ಜೊತೆಗೆ ಅರುಣ್ ಸರ್ ಡ್ರಮ್ಸ್. ಅರುಣ್ ಸರ್ ಬರ್ಲಿ ಜೋರ ಚಪ್ಪಾಳೆ. ಅರುಣ್ ಸರ್, ನನಗೆ ಒಂದು ಸಣ್ಣ ರಿಕ್ವೆಸ್ಟ್ ಮೇಡಮ್. ಈಗಷ್ಟೇ ಬೀಟ್ ಗುರುಸ್ ಅಂತ ಏನ್ ಬಂದಿದ್ರು, ಅವ್ರೇನಾದ್ರು ಮತ್ತೆ ವೇದಿಕೆ ಮೇಲೆ ಬಂದು ಅರುಣ್ ಸರ್ ಜೊತೆ ಇವನ್ ಈ ಹಾಡನ್ನ ಮತ್ತೆ ಸ್ವಲ್ಪ ಹಾಡಿದ್ರೆ ಇಲ್ಲಿ ಹೈ ಕ್ಲಾಸ್ ಆಗಿರುತ್ತೆ ಸರ್. ಬೋಲೋ ಜೈ ಶ್ರೀರಾಮ್. ಲೆಟ್ಸ್ ಗೋ. ಬೀಟ್ ಗುರುಸ್ ಆನ್ ಸ್ಟೇಜ್ ಪ್ಲೀಸ್. ಅವರು ಹಳುಬ್ರಲ್ಲ, ಹೊಸಬ್ರು. ಹೈ ಕ್ಲಾಸ್ ಅಲ್ಲ. ಅರುಣ್ ಸರ್ ಪ್ಲೀಸ್. ಬೀಟ್ ಗುರುಸ್ ಜೊತೆ ಇನ್ನೂ ಬೀಟ್ ಕೊಡಕ್ಕೆ ಯಾರು ಗೊತ್ತಾ ಇರೋದು ನಮ್ಮ ಹತ್ರ? ಈ ಅದ್ಭುತವಾದ ಆಡಿಯನ್ಸ್. ಬೀಟ್ ಕೊಡ್ತೀರಾ? ಲೆಟ್ಸ್ ಗೋ. ಗುರಿಯನಂದು ತಪ್ಪಿಲ್ಲ, ಬಿಟ್ಟಿರುವ ಬಾಣ ಹನುಮಂತ ಸೀತಮ್ಮನ ಲಕ್ಷ್ಮಣನೇ ಪ್ರಾಣ. ಏನಾದರೂ ತಪ್ಪಲಿಲ್ಲ ಕೊಟ್ಟಿರುವ ಮಾತು, ಕೆಂಚನನ್ನ ತಿಂದವನೇ ಭಕ್ತಿಗೆ ಸೋತು. ಕಷ ವಿಷದಲ್ಲೂಗಿ ಮಹಾರಾಜ, ಯುಗ ಪುರುಷನೇ ಈ ಗುಣ ತೇಜ. ಜಯ ಶ್ರೀರಾಮ ಎಂದು ಬರೆದಾಗ ಪ್ರತಿ ಜನುಮಾನು ಶುಭ ಶುಭ ಯೋಗ. ನಂಬಿ ಬಂದವರ ಆಧಾರ, ನಾಮ ಅಂದ್ರೆ ಪಾಪಗಳ ಪರಿಹಾರ. ಬಾರ ಹಾಕೋ ಜೈಕಾರ. ಜೈ ಶ್ರೀರಾಮ. ಬಿಟ್ಟ ಬಾಣಕ್ಕೆ ಸತ್ತ ರಾವಣ, ಆಂಜನೇಯನಲ್ಲವೇ ಎದ್ದ ಕಾರಣ. ರಾಮ 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 ರಾಮ. ಟಿವಿನಲ್ಲಿ ಇದು ಎಷ್ಟು ಹೊರಗೆ ಬರುತ್ತೆ ಅಂತ ಗೊತ್ತಿಲ್ಲ, ಆದ್ರೆ ಇಲ್ಲಿ ಮಾತ್ರ ಅನ್ಬಿಲೀವಬಲ್ ಎನರ್ಜಿ. ಅಲ್ಲ ಸರ್, ಈ IPL ಎಲ್ಲ ಸೈಡ್ ಅಲ್ಲೆಲ್ಲ ಹಾಕಿರ್ತಾರೆ ಸರ್, ಒಂದು 123 ಡೆಸಿಬಲ್ಸ್ ಏನು ಬರುತ್ತಲ್ಲ ಸರ್ ಅಲ್ಲಿ ಸ್ಪೀಕರ್ ಅಲ್ಲ. ಇದು ನಂದಿ ಲಿಂಕ್ ಬೆಂಗಳೂರಲ್ಲೇ ನಮ್ಗೆ ಆ ಸೌಂಡ್ ಕೇಳಿಸ್ತು ಸರ್. ಇದು ನಮ್ಮ ಬೆಂಗಳೂರಿನ ಪವರ್ ಅಂತ ಅಂದ್ರೆ. ಬೀಟ್ ಗುರುಸ್, ಥ್ಯಾಂಕ್ ಯು ಸೋ ಮಚ್. ಅಮೇಸಿಂಗ್. ಈ ಹಾಡು ಅಂತ ಬೆಟ್ಟ ಇದ್ದಂಗೆ ಮೇಡಮ್. ಈ ಹಾಡನ್ನ ಇಲ್ಲ ಎತ್ತಕ್ಕಾಗತ್ತೆ, ಇಲ್ಲ ಬಿದೋಗ್ಬಿಡ್ಬೇಕು. ಆದ್ರೆ ನಮ್ಮ ಹುಡುಗ ಎತ್ತವನೆ. ಆ ಬೆಟ್ಟ ಸೃಷ್ಟಿ ಮಾಡಿದ್ ಯಾರು? ಅಲ್ಲೋಡಿ ಸರ್, ಆ ಬೆಟ್ಟ ಸೃಷ್ಟಿ ಮಾಡಿದ್ದು ನಮ್ಮ ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಜನ್ಯ ಸರ್. ಇವತ್ತು ರಾಮನ ಭಕ್ತರು ನಾವಿಲ್ಲಿ ಎಷ್ಟು ಜನ ಇದ್ದೀವಿ, ಅಷ್ಟು ಜನ ಈ ರಾಮನ ಭಕ್ತ, ಆಂಜನೇಯನ ಭಕ್ತ, ಬಜರಂಗಿಯ ಭಕ್ತ ಅರ್ಜುನ್ ಜನ್ಯ ಸರ್ಗೆ ಬರಲಿ ಚಪ್ಪಾಳೆ. ಅಂಡ್ ಒನ್ಸ್ ಅಗೇನ್ ಬೀಟ್ ಗುರು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು. And special thank you Arun sir. ಈ ಹಾಡಿನ ಸೃಷ್ಟಿಕರ್ತ ಜನ್ಯಾಜಿ, ಎಷ್ಟು ಸಂತೋಷ ಇದೆ. ದ್ಯಾಮೇಶ ಅವತ್ತು ರೇರೆ ಬಜರಂಗಿ ಹಾಡಿ ಎಷ್ಟು ಖುಷಿ ಪಡಿಸಿದ ನನಗೆ, ಅದರ ಎರಡರಷ್ಟು ಮತ್ತೆ ಖುಷಿ ಪಡಿಸಿದ್ದಾನೆ ಅಂತ ಹೇಳ್ಬೋದು. ಮೊದಲನೇದಾಗಿ ಬಹಳ ಹೆಮ್ಮೆ ಆಗೋದೇನಂತಂದರೆ, ಈ ಹಾಡುಗಳೆಲ್ಲ ಅಷ್ಟು ಸಲೀಸಾಗಿ ಹಾಡೋಕ್ಕಾಗಲ್ಲ. ಬಹಳ ಮ್ಯೂಸಿಕ್ ಕಲ್ತವ್ರೇ ಅದನ್ನು ಹಾಡಬೇಕಂದ್ರೆ ಬಹಳ ಕಷ್ಟ ಇದೆ. ನನಗೆ
ಇವ್ರು ಯಾವಾಗಲೂ ಆಶ್ಚರ್ಯಪಡಿಸೋದು ದ್ಯಾಮೇಶ ಏನೂ ಕಲಿದೆ, ಸಂಗೀತನೇ ಕಲಿದೆ, ಇಷ್ಟು ದೊಡ್ಡ ವೇದಿಕೆ ಮೇಲೆ ಬಂದು ಇಷ್ಟು ಜನರ ಚಪ್ಪಾಳೆ ತಗೊತಾನಂದ್ರೆ ಅದು ಅವನ ಕಲೆಯಲ್ಲಿ ಮಾತ್ರ ಸಾಧ್ಯ. ಅವನ ಸ್ವಂತ ಕಲೆ ಅವನೇ ಅದನ್ನು ಪಡ್ಕೊಂಡಿರೋದು. ಇದು ಯಾವ ಬೇರೆ ಈಗ ಹೂ ಮರ ದ್ಯಾಮೇಶ ಬೇರೆ, ಬಟ್ ನನ್ನ ಕಣ್ಣಿಗೆ ಕಾಣೋದು ಆ ಸಿಂಗರ್ ದ್ಯಾಮೇಶನೇ, ಆ ಹಾಡುಗಾರನೇ ನಮ್ಮೆಲ್ಲರ ಮನಸ್ಸನ್ನ ಗೆದ್ದಿರೋದು. ಅದು ಹೇಗೆ ಅಲ್ಲಿಂದ ಒಂದು ಪಯಣ ಅಂತ ನನಗೆ ಗೊತ್ತಿಲ್ಲ ದ್ಯಾಮೇಶ. ತುಂಬ ಆಶ್ಚರ್ಯ ಆಗುತ್ತೆ ನೀನು ನೋಡಿದಾಗಲ್ಲ. ತುಂಬ ಎನರ್ಜೆಟಿಕ್ ಆಗಿ ಹಾಡಿದೆ. ಈ ಹಾಡಿಗೆ ಮುಖ್ಯವಾಗಿ ಬೇಕಾಗಿರೋದು ಭಕ್ತಿ. ಆ ಭಕ್ತಿ ಎದ್ದು ಕಾಣ್ತಿತ್ತು, ಎನರ್ಜಿ ಎದ್ದು ಕಾಣ್ತಿತ್ತು. ಅದಾದ್ಮೇಲೆ ಹಾಡಲ್ಲ ಆದ್ಮೇಲೆ ಅವನೇ ಆಶ್ಚರ್ಯವಾಗಿ ಒಂದ್ಸತಿ ಹಿಂಗೆ ನೋಡ್ತಾ ಇದ್ದ ಜನರನ್ನ, ಇದೆಲ್ಲ ನಿಜಾನ ಹೀಗೆ ನಡೀತಾ. ಬಹಳ ಮುಗ್ಧವಾಗಿತ್ತು ಅದು ನೋಡೋದಕ್ಕೆ. ಇಲ್ಲಿಂದ ರಮೇಶ ನಿಂಗೆ ತುಂಬ ಒಳ್ಳೇದಾಗುತ್ತೆ ಮಗ. ನೀನು ಇದೇ ರೀತಿ ಚೆನ್ನಾಗಿ ಕಲಿತಾ ಇರೋ. ನಿಮ್ಮ ಗುರುಗಳು ಲಕ್ಷ್ಮೀ ಮೇಡಮ್ ಅವರ ಆಶೀರ್ವಾದ ನಿನ್ನ ಮೇಲೆ ಇರುತ್ತೆ. ಬಹಳ ಅದ್ಭುತವಾಗಿ ಟ್ರೈನ್ ಮಾಡಿದ್ದೀರಾ ಮೇಡಮ್, ಬಹಳ ಅದ್ಭುತವಾಗಿ ಹಾಡಿಸಿದ್ದೀರಾ ಸರ್. ಲಾಸ್ಟಲ್ಲಿ ರಾಮ ಅಂತ 3 ಸಲ ಬರುತ್ತೆ ಸರ್. ನಾನು ಸ್ವಲ್ಪ ಭಯ ಆಗ್ತದೆ ಸರ್ ತಗೊಳಕ್ಕೆ. ಅವ್ರು ಮೇಡಮ್ ನಿಂದ್ರಿಸಿ ದ್ಯಾಮೇಶ ಕೌಂಟ್ ಕೊಡ್ತೀನಿ ನೋಡ್ಕೊ, ಕೌಂಟ್ ಕೊಡ್ತೀನಿ ನೋಡು ಅಂತೇಳಿ ಅವ್ರು ಪ್ರಾಕ್ಟೀಸ್ ಮಾಡಿಸಿ ಇಲ್ಲಿ ಆಡಿದ್ದಕ್ಕೆ ಥ್ಯಾಂಕ್ ಯು ಮೇಡಮ್. ನಾನು ಸರಿಯಾಗಿ ಗುರುಗಳಾಗಿ ಸಿಕ್ಕಿದ್ದು ಪುಣ್ಯ ನನಗೆ. ಇಲ್ಲ ನಿಜವಾಗ್ಲೂ ನಾನು ಇದೊಂದು ಮಾತು ಹೇಳಲೇಬೇಕು ಸರ್. ಈ ಒಂದು ಜರ್ನಿಯಲ್ಲಿ ನಂದೊಂದು ಬಹಳ ಚಿಕ್ಕ ಪಾತ್ರ, ನಂದೊಂದು ಕಾಂಟ್ರಿಬ್ಯೂಷನ್ ನನಗೆ ಗೊತ್ತಿಲ್ಲ. ಬಟ್ ಅವನಲ್ಲಿ ಸಂಗೀತ ತುಂಬಿ ಭೂಮಿ ಮೇಲೆ ಕಳಿಸಿರೋದು ದೇವರು. ನನ್ನದು ಅಂತ ನಾನು ಖಂಡಿತ ಹೇಳ್ಕೊಳ್ಳಲ್ಲ. ನನ್ನದೊಂದು ಏನೋ ನೆಪ ಅಲ್ಲ, ಅದೇ ದೇವರು ನಿಮ್ಮನ್ನು ಕೊಟ್ಟಿದ್ದಾನೆ ಮೇಡಮ್ ಗುರುವಾಗಿ. ಐ ಫೀಲ್ ಬ್ಲೆಸ್ಡ್. ಒಳ್ಳೆದಾಗಲಿ. ಥ್ಯಾಂಕ್ ಯು ದ್ಯಾಮೇಶ್, ಆಲ್ ದ ಬೆಸ್ಟ್. ಒಳ್ಳೆದಾಗಲಿ. ಥ್ಯಾಂಕ್ ಯು ಅರ್ಜುನ್ ಸರ್, ಥ್ಯಾಂಕ್ ಯು ಲಕ್ಷ್ಮಿ ಮ್ಯಾಮ್. ಸೊ ನಿನ್ನ ಹಾಡಲ್ಲಿ ಭಕ್ತಿ ಶಕ್ತಿ ಎರಡೂ ಇತ್ತು ಅಂತ ಹೇಳಿದ್ರು. ಈ ಭಕ್ತಿ ಶಕ್ತಿ ಗುರುಗಳಿಗೆ ಎಷ್ಟು ಖುಷಿ ಆಯ್ತು ಅಂತ ಕೇಳ ಗುರುಗಳೇ. ಹೇಳ್ತಾರಲ್ಲ ಕೌಸಲ್ಯ ಸುಪ್ರಜಾ ರಾಮ ಅಂತ ಹೇಳ್ತಾರಲ್ಲ, ನನಗೆ ಇಲ್ಲಿ ಫಸ್ಟು ಲಕ್ಷ್ಮೀ ಸುಪ್ರಜಾ ದ್ಯಾಮೇಶ ಅನ್ನೋ ಥರ ಅನ್ಸುತ್ತೆ. ಆಮೇಲೆ ವಾಣಿ ಸುಪ್ರಜಾ ದ್ಯಾಮೇಶ ಅಂತ ಅನ್ಸುತ್ತೆ. ಆಮೇಲೆ ತಾರಮ್ಮ ಸುಪ್ರಜಾ ದ್ಯಾಮೇಶ, ತಾರೋ ಸುಪ್ರಜಾ ದ್ಯಾಮೇಶ. ಅಂದರೆ ಅಷ್ಟು ತಾಯಂದಿರ ಆಶೀರ್ವಾದ ಅವನ ಮೇಲಿದೆ. ನನಗೆ ವೈಯಕ್ತಿಕವಾಗಿ ಇದೊಂದು ಕನಸು ನನಸಾಗಿದೆ ಅಂತ ನನಗೆ ಯಾಕೆಂದರೆ ಇಂಥ ಪ್ರತಿಭೆ ಫೈನಲ್ಸ್ಗೆ ಬರ್ಬೋದಾ, ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಆಡಿಷನ್ ಸ್ಟೇಜಿಂದ ಒಂದು ಚಿಕ್ಕ ಕನಸು ನಾನು ಕಂಡುಕೊಳ್ತಾ ಬಂದೆ. ಅದನ್ನು ಇವತ್ತು ದ್ಯಾಮೇಶ ನನಸು ಮಾಡಿದ್ದಾನೆ. ನನಗೆ ಅನಿಸುತ್ತೆ ದ್ಯಾಮೇಶನ ದೊಡ್ಡ ಶಕ್ತಿ, ಅವನು ಚಲನಚಿತ್ರ ಅಂದರೆ ಕನ್ನಡ ಚಲನಚಿತ್ರದ ಅಭಿಮಾನಿಯಾಗಿದ್ದಾನೆ. ಅವನು ದೊಡ್ಡ ಅಭಿಮಾನಿ. ಬರಬೇಕಾದ್ರೆ ಗಣೇಶನ್ ದೊಡ್ಡ ಫ್ಯಾನು ಅಂತ ಹೇಳ್ಬೋದು. ಅವ್ರ ಥರ ನಡೆಯೋದು ಮಾಡೋದು. ಫಸ್ಟ್ ಆಫ್ ಆಲ್, ಟು ಬಿ ಅ ಗುಡ್ ಪರ್ಫಾರ್ಮರ್ ಯು ಶುಡ್ ಬಿ ಅ ಗುಡ್ ಫ್ಯಾನ್. ಯು ಆರ್ ವೆರಿ ಗುಡ್ ಫ್ಯಾನ್. ಅವನು ದೊಡ್ಡ ಅಭಿಮಾನಿ. ಸೊ ಅದೇ ಅವನ ಸ್ಟ್ರೆಂಗ್ತ್. ಈ ಸಂಪೂರ್ಣವಾದ ಒಂದು ಬೆಳವಣಿಗೆ ತುಂಬ ಕಡಿಮೆ ಆ ಥರ ಸಿಗೋದು. ಯಾಕೆಂದರೆ ಆಲ್ರೆಡಿ ಟ್ರೈನ್ಡ್ ಆಗಿರ್ತಾರೆ ಅಥವಾ ಏನೋ ಒಂದು ಹಿನ್ನೆಲೆ ಇರುತ್ತೆ. ಬಟ್ ಇದರಲ್ಲಿ ಫ್ರಮ್ ಸ್ಕ್ರ್ಯಾಚ್ ಇಂದ ಒಂದು ಟೋಟಲ್ ಬೆಳವಣಿಗೆ ಅಂತ ಇದ್ರೆ ಅದು ನನ್ನ ದ್ಯಾಮೇಶ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ನಿಟ್ಟಿನಲ್ಲಿ ಐ ಥಿಂಕ್ ಯು ಆರ್ ಆಲ್ರೆಡಿ ಅ ವಿನ್ನರ್ ಅಂತ ನನಗೆ ಅನ್ಸುತ್ತೆ ದ್ಯಾಮೇಶ. ಫ್ಯಾಂಟಾಸ್ಟಿಕ್, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆ್ಯಂಡ್ ನಿನ್ನ ಪ್ಲಸ್ಸು ನಿನ್ನ ರೇಂಜು, ಆ ರೇಂಜ್ ಜೊತೆಗೆ ನೀನು ಒಂದು ಪಂಚ್ ಕೊಟ್ಟು ಹಾಡ್ತೀಯಲ್ಲ, ವೆರಿ ಗುಡ್, ವೆರಿ ಗುಡ್. ಕೀಪ್ ಇಟ್ ಅಪ್. ನೋಡೋಣ, ಲೆಟ್ಸ್ ಸಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಗುರುಗಳೇ. ಗುರುಗಳ ಆಶೀರ್ವಾದ ಸಿಕ್ಕಿದೆ. ಆದರೆ ದ್ಯಾಮೇಶ ಇಲ್ಲಿ ಹಾಡದಂಥ ಪ್ರತಿಯೊಂದು ಕ್ಷಣ, ಮೊದಲನೇದಾಗಿ ಕಾಂಪಿಟೇಷನಲ್ಲಿ ಹಾಡಿದಾಗಿರ್ಬೋದು ಅಥವಾ ಬೀಟ್ ಗುರು ಜೊತೆ ಇವನು ಹಾಡಿ ಎಲ್ಲರನ್ನ ಹಾಡಿಸಿದಾಗ ಅಲ್ಲಿ ಒಬ್ಬರು ತಾಯಿ ಈ ಮಗನನ್ನ ಅಪ್ಕೊಳ್ಬೇಕು, ಅವನಿಗೆ ಆಶೀರ್ವಾದ ಮಾಡಬೇಕು ಅಂತ ತುದಿಗಾಲಲ್ಲಿ ಕೂತ್ಕೊಂಡಿದ್ದಾರೆ. ತಾರಮ್ಮ, ಫಸ್ಟು ಈ ವೇದಿಕೆಗೆ ನೀವು ಬಂದು ಈ ನಿಮ್ಮ ಮಗನ ಹಾಡುಗಾರಿಕೆಗೆ ಒಂದು ಅಪ್ಪುಗೆನ ಕೊಟ್ಬಿಟ್ರೆ ಬನ್ನಿ, ಮತ್ತಷ್ಟು ಅವನಿಗೆ ಎನರ್ಜಿ ಸಿಗುತ್ತೆ. ಲೆಟ್ಸ್ ವೆಲ್ಕಮ್ ತಾರಮ್ಮ ಪ್ಲೀಸ್. ತಾರಮ್ಮ, ನೀವು ಹೇಳಿ, ಅವನಿಗಾಗಿ ಇವತ್ತು ನೀವು ಬಂದ್ರಿ, ಇವತ್ತು ಹಾಡು ಹಾಡಿದಾನೆ, ನಿಮಗೆ ಹೇಗೆ ಅನಿಸ್ತು? ರೋಮಾಂಚನವಾಯಿತು. ಯಾಕಂದರೆ ಜೈ ಶ್ರೀರಾಮ್ ನಮ್ಮ ಮಂತ್ರ ಕಣ್ರಿ, ನಮ್ಮ ದೇಶದ ಮಂತ್ರ. ರಾಜೇಶ ತುಂಬ ಚೆನ್ನಾಗಿ ಹೇಳ್ದ, ನೀನು ಹಾಡೋದಕ್ಕಿಂತ ನೀನು ಒಬ್ಬ ಅಭಿಮಾನಿ ನೀನು ಅಂತ ಹೇಳಿ.
ರಾಮನ ದೊಡ್ಡ ಅಭಿಮಾನಿ ಯಾರು ಅಂದರೆ ಹನುಮ. ದೇವರಿಗಿಂತ ಭಕ್ತನೇ ಶ್ರೇಷ್ಠ ಅಂತ ಶ್ರೀರಾಮನೇ ಹೇಳಿದಾಗೆ ಹನುಮನ ಹಾಡನ್ನು ಹಾಡಿದ್ದು ನೀನು. ಬಾ, ನಿಜವಾಗ್ಲೂ ರೋಮಾಂಚನ